ಹಾಗಾದ್ರೆ ಅಗ್ನಿಪಥ್ ಯೋಜನೆಗೆ ವಿರೋಧ ಯಾಕೆ? ಅಗ್ನಿವೀರರ ಬಗ್ಗೆ ಇರುವಂತಹ ಆರೋಪಗಳು ಏನು? ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗಾಗಲೇ ಅಗ್ನಿಪಥ್ ಯೋಜನೆಗೆ ವಿರೋಧ ವ್ಯಕ್ತ ಆಗಿದೆ. ಅದಕ್ಕೆ ಆರೋಪ ಏನು, ಸ್ಪಷ್ಟನೆ ಏನು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅಗ್ನಿವೀರರಿಗೆ ಸೇವಾ ಭದ್ರತೆ ಇಲ್ಲ ಅನ್ನುವಂತಹ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿರುವುದು ಪೊಲೀಸ್ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಅವಕಾಶವನ್ನ ನೀಡಲಾಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಯುವಕರಿಗೆ ಕಡಿಮೆ ಅವಕಾಶ ಸಿಗುತ್ತೆ ಅನ್ನುವಂತಹ ಆರೋಪಕ್ಕೆ ಕೇಂದ್ರ ಕೊಟ್ಟಿರುವ ಸ್ಪಷ್ಟನೆ, ಸೇನಾ ನೇಮಕಾತಿಯಲ್ಲಿ 3 ಪಟ್ಟು ಹೆಚ್ಚಳ ಆಗತ್ತೆ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ರೆಜಿಮೆಂಟಲ್ ವ್ಯವಸ್ಥೆಗೆ ಧಕ್ಕೆ ಆಗತ್ತೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ರೆಜಿಮೆಂಟಲ್ ವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಇಲ್ಲ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸೇನಾ ಪಡೆಗಳ ನೈತಿಕ ಬಲ ಕುಗ್ಗಿಸುವ ಪ್ರಯತ್ನ ಈ ರೀತಿಯಂತಹ ಸೇನಾ ನೇಮಕಾತಿಯಿಂದ ಅಂತ ಹೇಳಿದ್ರೆ ಅದಕ್ಕೆ ಕೇಂದ್ರ ಹೇಳ್ತಾ ಇರೋದು ಕಡಿಮೆ ಅಂತರದ ಸೇವೆ ಬಹುತೇಕ ದೇಶಗಳಲ್ಲಿ ಯಶಸ್ವಿಯಾಗಿದೆ, ಇಲ್ಲೂ ಕೂಡ ಸಕ್ಸಸ್ ಆಗಬಹುದು ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದೆ. ಇನ್ನು 21 ವರ್ಷ ವಯೋಮಿತಿ ಪ್ರಬುದ್ಧತೆಯ ಕೊರತೆ ಕಾಣಿಸಬಹುದು ಅನ್ನುವಂತಹ ಒಂದು ಆರೋಪಕ್ಕೆ ಬಹುತೇಕ ಸೇನೆ ಯುವಕರನ್ನೇ ಅವಲಂಬಿಸಿದೆ. ಹಾಗಾಗಿ ಯುವಕರೇ ಈ ಒಂದು ಏಜ್ ನಲ್ಲಿ ಬಂದ್ರೆ ಅದು ಉಪಯೋಗಕಾರಿ ಅನ್ನುವಂತಹ ಸ್ಪಷ್ಟನೆಯನ್ನ ಈಗಾಗಲೇ ಕೇಂದ್ರ ಕೊಟ್ಟಿದೆ. ಇನ್ನು ಸೇನೆಯಲ್ಲಿ ದುಡಿದವರಿಗೆ ಕಾವಲುಗಾರ ಕೆಲಸ ಸಿಗುತ್ತಾ? ಅಷ್ಟೇ ಸಿಗ್ಬೇಕಷ್ಟೇ ಅನ್ನುವಂತಹ ಆರೋಪ ಈಗ ಕೇಳಿ ಬಂದಿದೆ. ಅದಕ್ಕೆ ಇದು ಸೈನಿಕರಿಗೆ ಅವಮಾನ ಮಾಡುವಂತಹ ಕೆಲಸ, ಅವರ ಬಲವನ್ನ ಕುಗ್ಗಿಸುವ ಪ್ರಯತ್ನ, ಹಾಗೆ ಮಾಡಬಾರ್ದು ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ನಿವೃತ್ತ ಸೈನಿಕರ ಸಲಹೆಯನ್ನೇ ಪಡೆದಿಲ್ಲ, ನೇರವಾಗಿ ಏಕಾಏಕಿ ಇದನ್ನು ಘೋಷಣೆ ಮಾಡಲಾಯಿತು. ಬೇರೆ ಎದ್ದು ಸಲಹೆಯನ್ನ ಕೊಡಲಾಗಿತ್ತು ಸೈನಿಕರು ಅನ್ನೋದಕ್ಕೆ ಕಳೆದ 2 ವರ್ಷಗಳಿಂದಲೂ ಕೂಡ ನಾವು ಸೈನಿಕರಿಂದ ಸಲಹೆಯನ್ನ ಪಡೆದಿದ್ದೀವಿ. ಅವರ ಮಾರ್ಗಸೂಚಿ ಅನ್ವಯ, ಮಾರ್ಗದರ್ಶನದ ಅನ್ವಯ ನಾವು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅನ್ನೋದು ಕೇಂದ್ರದ ಒಂದು ಸ್ಪಷ್ಟನೆ. ಹಾಗಾಗಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ನಡೀತಾ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಏನೋ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿಗೆ ಇಡಿ ಅಧಿಕಾರಿಗಳು 3 ದಿನದಿಂದ ವಿಚಾರಣೆ ನಡೆಸುತ್ತಿದ್ದಾರೆ. ಇದನ್ನ ಖಂಡಿಸಿ ಕಾಂಗ್ರೆಸ್ ಪಡೆ ದೇಶವ್ಯಾಪಿ ಪ್ರತಿಭಟನೆ ನಡೆಸಿದೆ. ಹಾಗಾದ್ರೆ ಕಾಂಗ್ರೆಸ್ನ ಹೋರಾಟ ಹೇಗಿತ್ತು ನೋಡಿ. ರಾಹುಲ್ ಗಾಂಧಿ ಪರ ಅಖಾಡಕ್ಕಿಳಿದ ಕೈಪಡೆ, ಕಾರ್ಯಕರ್ತರ ಹಿಂಸಾಚಾರ, ಖಾಕಿ ಮೇಲೂ ದರ್ಪ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ನಾಯಕರು ಅಕ್ಷರಶಃ ಸಮರ ಸಾರಿದ್ರು. ರಾಹುಲ್ ಗಾಂಧಿ ಅವರನ್ನ ಉದ್ದೇಶಪೂರ್ವಕವಾಗಿ ಸಿಲುಕಿಸಲಾಗ್ತಿದೆ ಅಂತ ಕಿಡಿಕಾರಿದ್ರು. ಹೈದರಾಬಾದ್ನಲ್ಲಂತೂ ಕಾಂಗ್ರೆಸ್ ಪ್ರೊಟೆಸ್ಟ್ ಹಿಂಸೆಗೆ ತಿರುಗಿತ್ತು. ರಾಜಭವನ ಚಲೋ ವೇಳೆ ಬಸ್ಗಳ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲು ತೂರಿದ್ರು. ಬಸ್ ಮೇಲೆ ಹತ್ತಿ ಪ್ರತಿಭಟನೆ ಮಾಡಿದ್ರು. ಪೊಲೀಸ್ ಕಾಲರ್ ಹಿಡಿದ ಕಾಂಗ್ರೆಸ್ ಸಂಸದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕಿ ರೇಣುಕಾ ಚೌಧರಿ ಪೊಲೀಸ್ ಕಾಲರ್ ಹಿಡಿದು ಎಳೆದಾಡಿದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ರೇಣುಕಾ ಚೌಧರಿ ಅವರನ್ನ ವಶಕ್ಕೆ ಪಡೆಯಲು ಮುಂದಾದಾಗ ಈ ಘಟನೆ ನಡೆದಿದೆ. ಆದರೆ ತನ್ನ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ರು ಅಂತ ಚೌಧರಿ ಆರೋಪಿಸಿದ್ದಾರೆ. ದೆಹಲಿ ಪೊಲೀಸರು ನನ್ನ ಬಟ್ಟೆ ಎಳೆದ್ರು. ದೆಹಲಿಯಲ್ಲೂ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿತು. ಈ ವೇಳೆ ಪೊಲೀಸರು ನನ್ನ ಬಟ್ಟೆ ಹರಿದು ಹಾಕಿದ್ದಾರೆ, ಶೂ ಕಿತ್ತುಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಸಂಸದೆ ಜ್ಯೋತಿಮಣಿ ಆರೋಪಿಸಿದ್ದಾರೆ. Delhi police has brutally behaved with us yesterday and today as well. So they brutally assaulted us and tore my clothes like this. They tore my clothes like this. This is happening to the Lok Sabha member of parliament. And they removed my shoes. They carried me like a criminal. Now they are taking us to an unknown location for the past 1 hour. We are actually dying for water. ಚೆನ್ನೈ, ಕೋಲ್ಕತ್ತಾ, ಚಂಡೀಗಢದಲ್ಲೂ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಇಡಿ ಹಾಗೂ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಇದರ ಮಧ್ಯೆ ರಾಹುಲ್ ಗಾಂಧಿ ಇಡಿಗೆ ಪತ್ರ ಬರೆದಿದ್ದು, ನನ್ನ ತಾಯಿ ಸೋನಿಯಾ ಗಾಂಧಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಆದ್ದರಿಂದ ನಾಳೆಯ ವಿಚಾರಣೆಯಿಂದ ವಿನಾಯಿತಿ ನೀಡುವಂತೆ ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.